ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಕುಲದೇವತೆಯ ಅಂಕಳ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಲು ನಾವು ಸಿದ್ಧ ಆಗ್ತಾ ಇದ್ವಿ. ನೋಡಿ, ಮಕ್ಕಳೆಲ್ಲ ಇನ್ನೂ ಮಲಗಿದ್ದಾರೆ. ನಾವು ಅಲ್ಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಮಾಡೋ ಸಲ ಪ್ರಿಪರೇಷನ್ ಮಾಡ್ಕೊಂಡಿದ್ವಿ. ನಿನ್ನೆನೆ ಪ್ರಿಪರೇಷನ್ ಮಾಡ್ಕೊಂಡಿದ್ವಿ ಏನೇನ್ ಬೇಕು ಅಂತ. ನೋಡಿ, ನಮ್ಮ ಅಕ್ಕ, ದೊಡ್ಡ ಅಕ್ಕ ಅವರು ರೆಡಿ ಮಾಡ್ತಾ ಇದಾರೆ. ಏನೇನು ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ರಾತ್ರಿನೇ. ನೋಡಿ, ಮಾರ್ನಿಂಗ್ 4 o'clock ವ್ಯೂ ನೋಡಿ, ಊಟ್ಕಳ್ಳಿ ಔಟ್ ಸೈಡ್. ಮತ್ತೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ರೈಸ್ ಬಾತ್ ಮತ್ತೆ ಈರುಳ್ಳಿ ಬೋಂಡ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ವಿ ರಾತ್ರಿನೇ. ಎಲ್ಲ ಪ್ರಿಪರೇಷನ್ ಎಲ್ಲ ಆಗಿತ್ತು ರಾತ್ರಿನೇ. ತರಕಾರಿ ಕಟ್ ಮಾಡ್ಕೊಂಡಿದ್ದು ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದರಿಂದ ನಮ್ಗೆ ಬೇಗ ಈಸಿ ಆಯ್ತು ಬೆಳಿಗ್ಗೆ ಹೊತ್ತು ಬೇಗ ಮಾಡೋದಕ್ಕೆ. ನೋಡಿ, ಎಲ್ಲ ಹಾಕ್ತಿದಾರೆ ನೋಡಿ, ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಒಗ್ಗರಣೆ ಹಾಕ್ತಿದಾರೆ ನೋಡಿ. ಈರುಳ್ಳಿ ಹಾಕ್ತಿದಾರೆ ಇವಾಗ. ಈಗ ನಾವು ರುಚಿಕರವಾದ ರೈಸ್ ಬಾತ್ ಮಾಡಿ ಮತ್ತೆ ಈರುಳ್ಳಿ ಬೋಂಡ ಎರಡು ಮಾಡ್ಬಿಟ್ಟು ತಗೊಂಡು ಹೋಗಿ ದಾರಿ ಮಧ್ಯದಲ್ಲಿ, ಅಂದ್ರೆ ಇಲ್ಲಾಂದ್ರೆ ಪೂಜೆ ಆದ್ಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಎಲ್ಲರೂ ರಾತ್ರಿ. ಅದೇ ತರನೇ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ. ಈಗ ನಾವು ರೈಸ್ ಬಾತ್ ಮಾಡ್ತಾ ಇದೀವಿ ನೋಡಿ. ಆ ಇದು ಒಗ್ಗರಣೆ ಹಾಕ್ತಿದೀವಿ ಎಲ್ಲ. ಫ್ರೆಂಡ್ಸ್, ಈ ತರ ನೀವು ಕೂಡ ಹೋಗ್ತಾ ಇದ್ರೆ, ಈ ತರ ಟ್ರಿಪ್ಸ್ ಇಯರ್ಲಿ ಒನ್ಸ್, ಇಯರ್ಲಿ ಟ್ವೈಸ್ ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಲೈಫ್ ಅಲ್ಲಿ ಎಂಜಾಯ್ಮೆಂಟ್ ಇರ್ಬೇಕು ಆಕ್ಚುಲಿ. ಅದರಿಂದ ಮನಶಾಂತಿ ಮತ್ತೆ ನೆಮ್ಮದಿ ಸಿಗುತ್ತೆ. ಮಗನ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ, ಮಿಕ್ಸ್ ಮಾಡ್ತಾ ಇದ್ದಾನೆ. ಈಗ ನೋಡಿ, ರೈಸ್ ಬಾತ್ ಮಾಡೋದು ಶುರುವಾಗಿದೆ. ಟೊಮೊಟೊ ಎಲ್ಲ ಹಾಕಿದೀವಿ, ಮಸಾಲೆ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ ಇದೀವಿ ನೋಡಿ. ತರಕಾರಿ ಎಲ್ಲ ಹಾಕಿ ಕಂಪ್ಲೀಟ್ ಮಾಡಿ, ಇವರು ನಮ್ಮ ಚಿಕ್ಕಕ್ಕ ಟೇಸ್ಟ್ ಮಾಡ್ಬಿಟ್ಟು ಸೂಪರ್ ಅಂತ ಹೇಳ್ತಿದ್ದಾರೆ ನೋಡಿ. ರೈಸ್ ಎಲ್ಲ ಹಾಕಿ ತರಕಾರಿ ಹಾಕಿ ಎಲ್ಲ ಹಾಕಿ ನಾನು ಕೂಡ ಹೆಲ್ಪ್ ಮಾಡಿದೆ ಫೈನಲ್ ಆಗಿ. ನೋಡಿ, ನನ್ ಕೈಯಿಂದಾನೆ ಫೈನಲ್ ಟಚ್ ಸಿಕ್ತು. ರೈಸ್ ಬಾತ್ಗೆ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್. ಮನೆ ಫುಲ್ 4 o'clock ಸ್ಟಾರ್ಟ್ ಮಾಡಿದ್ದು ನೋಡಿ. ಈಗ ಈರುಳ್ಳಿ ಬೋಂಡನು ಕೂಡ ಸ್ಟಾರ್ಟ್ ಮಾಡ್ತಾ ಇದಾರೆ ನಮ್ಮ ಚಿಕ್ಕಕ್ಕ ಅವರು. ಅದಾದ್ಮೇಲೆ ಎಲ್ಲ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನಮ್ಮ ಟಿ ನಾವು ಬುಕ್ ಮಾಡಿದ ಟಿ ಬಂತು. ಅದಕ್ಕೆ ನಾವು ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ, ಯಾವುದೇ ಒಂದು ಪ್ರಯಾಣಕ್ಕೆ ನಾವು ಮೊದಲು ಪೂಜೆ ಮಾಡ್ಬೇಕು ನಮ್ಮ ವಾಹನಕ್ಕೆ. ಯಾಕೆಂದ್ರೆ ಸುಖಕರವಾಗಿರ್ಲಿ ನಮ್ಮ ಪ್ರಯಾಣ ಅಂತ. ಅದರಿಂದ ಅದೇ ತರ ನಾವು ಪ್ಲಾನ್ ಮಾಡ್ಕೊಂಡು ನಾವು ಟಿಟಿಗೆ ಪೂಜೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡ್ವಿ. ಎಲ್ಲ ಪೂಜೆ ಮಾಡ್ತಾ ಇದೀವಿ ನೋಡಿ, ಒಬ್ಬೊಬ್ರೆ ಪೂಜೆ ಮಾಡ್ತಾ ಇದೀವಿ. ಅಲ್ಲಿ ನಮ್ಮ ಮಗಳು ಕೂಡ ಇದ್ದಾಳೆ, ಮತ್ತೆ ನಾನು, ನಮ್ಮ ಮಗಳು, ಮಿಸ್ಸಸ್, ಮತ್ತೆ ಮಗ, ಮತ್ತೆ ಅಕ್ಕನ ಮಗಳು ಎಲ್ಲರೂ ಪೂಜೆ ಮಾಡಿದ್ವಿ ನೋಡಿ. ನಾನು ಪೂಜೆ ಮಾಡ್ತಾ ಇದ್ದೀನಿ. ನಾನು ತುಂಬಾ ಟ್ರಿಪ್ಗಳು ಹೋಗಿದ್ದೀವಿ, ಬಟ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಟಿ ಬುಕ್ ಮಾಡ್ಕೊಂಡು ಮತ್ತೆ ಮನೆಯವರೆಲ್ಲರೂ ಕೂಡ ಟಿ ಹೋಗಿರೋದು ಇದೇ ಫಸ್ಟ್ ಟೈಮು. ನಮ್ಗೆ ಈ ಟಿ ಹೋಗೋ ಬುಕ್ ಮಾಡಿ ಹೋಗೋ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ, ಯಾವ ತರ ಇರುತ್ತೆ ಅಂತ. ಆ ನೋಡೋಣ ಯಾವ ತರ ಇರುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ. ಎಷ್ಟು ಎಂಜಾಯ್ಮೆಂಟ್ ಇರುತ್ತೆ, ಎಷ್ಟು ಫನ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಎಲ್ಲರೂ ಪೂಜೆ ಮಾಡ್ತಾ ಇದಾರೆ ಆಕ್ಚುಲಿ. ಎಲ್ಲರದು ಮುಗೀತು ಪೂಜೆ. ನೆಕ್ಸ್ಟ್ ನಂದು ಫೈನಲ್ ಟಚ್ ಅಪ್ ಏನು ಅಂದ್ರೆ ತೆಂಗಿನಕಾಯಿ ಹೊಡಿಯೋದು. ಒಂದೇ ಏಟ್ಗೆ ಹೊಡಿತೀನಿ ನೋಡಿ ತೆಂಗಿನಕಾಯಿ. ಪೀಸ್ ಒಂದ್ ಚೂರ್ ಆಗೋಯ್ತು, ಒಂದ್ ಪೀಸ್ ಉಳಿದಿಲ್ಲ. ಹಂಗೆ ಫುಲ್ ಫಿನಿಶ್ ಮಾಡಿ ನೆಕ್ಸ್ಟ್ ನಾವು ಎಂಟ್ರಿ ಆದ್ವಿ. ಇವಾಗ ನೋಡಿ, ಎಲ್ಲ ಒಬ್ಬೊಬ್ಬರೇ ಎಂಟ್ರಿ ಆಗ್ತಾ ಇದೀವಿ ನೋಡಿ. ಎಲ್ಲ ಒಬ್ಬೊಬ್ಬರೇ ಎಂಟ್ರಿ ಆಗ್ತಾ ಇದೀವಿ ವೆಹಿಕಲ್. ಟಿಟಿಗೆಲ್ಲ ಹೋಗ್ತಾ ಇದೀವಿ ಈಗ ಫೈನಲ್ ನೋಡಿ. ಎಲ್ಲ ಹೋಗ್ತಾ ಇದೀವಿ ಒಳಗಡೆಗೆ ನೋಡಿ. ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮನು ಕೂಡ ಬಂದಿದ್ರು, ಇನ್ವೈಟ್ ಮಾಡಿದ್ವಿ ಅವ್ರನ್ನು ಕೂಡ. ಫೈನಲ್ ಆಗಿ ಡ್ರೈವರ್ ಕೂಡ ವಿಶ್ ಮಾಡಿದ್ರು. ನೆಕ್ಸ್ಟ್ ನಾವು ಹೋಗಿದ್ದು ಸ್ಟಾರ್ಟ್ ಮಾಡಿದ್ದೆ, ತಲುಪಿದ್ವಿ ಆಲ್ರೆಡಿ. ಶ್ರೀ ಅಂಕಳ ಪರಮೇಶ್ವರಿ ನಮ್ಮ ಕುಲದೇವತೆ ಯಳಂದೂರು ಅಲ್ಲಿರೋದು ಆಕ್ಚುಲಿ. ಅದು ಎಂಟ್ರೆನ್ಸ್ ಇದು ದೇವಸ್ಥಾನದ್ದು. ಅದ್ರ ಒಳಗಡೆ ಹೋದ್ಮೇಲೆ ನಮ್ಗೆ ತುಂಬಾ ಪುರಾತನವಾದ ದೇವಾಲಯ ಇದು. ಒಂದು 20 ಶತಮಾನದ ದೇವಾಲಯ ಅಂತೆ. ಇದರಲ್ಲಿ ಔಟ್ಲುಕ್ ಅಂದ್ರೆ ಗರ್ಭಗುಡಿಯಿಂದ ಔಟ್ ಸೈಡ್ ಏನೇನಿದೆ ಅಂತ ಎಲ್ಲ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಇಲ್ಲಿ ಒಂದು ರಥ ಕೂಡ ಇದೆ, ತುಂಬಾ ಯುನಿಕ್ ಆಗಿತ್ತು, ಚೆನ್ನಾಗಿತ್ತು ಇದು ನೋಡಿ. ಎಷ್ಟ್ ಚೆನ್ನಾಗಿದೆ, ಗಂಧದ ಮರದಲ್ಲಿ ಮಾಡಿರೋ ರಥ ತರ ಇದೆ. ಇಲ್ಲಿ ಮಕ್ಕಳೆಲ್ಲ ಫೋರ್ಸ್ ಬರ್ತಾ ಇದಾರೆ, ಆಟ ಆಡ್ತಾ ಇದಾರೆ. ಅದಾದ್ಮೇಲೆ ಇವಳು ನಮ್ಮ ಅಕ್ಕನ ಮಗ ನೋಡಿ. ಇದು ಅದು ಸೆಂಟ್ರಲ್ ಇರೋದು ಗರ್ಭಗುಡಿ, ಇದು ಔಟ್ ಸೈಡ್ ಆಕ್ಚುಲಿ. ನೋಡಿ, ಈಗ ಗರ್ಭಗುಡಿಗೆ ಬಂದ್ವಿ. ಗರ್ಭಗುಡಿ ದೇವತೆ ಇದು ನಮ್ಮ ಕುಲ ದೇವತೆ
ಅಂಕಳ ಪರಮೇಶ್ವರಿ ಅಂತ ಹೆಸರು ನೇಮು. ನಾವು ಆ ಅಭಿಷೇಕ ಮತ್ತು ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾವೆಲ್ಲ ಮೈಸೂರಿಂದಾನೇ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ವಿ. ಎಲ್ಲ ಏನೇನ್ ಸಾಮಾನ್ ಬೇಕು ಎಲ್ಲ ಪೂಜೆ ಸಾಮಾನು, ಮತ್ತೆ ಹೂವಿನ ಹಾರ, ಹೂಗಳು, ಮತ್ತೆ ಎಲ್ಲ ನೈವೇದ್ಯ, ಮತ್ತೆ ಇದಕ್ಕೆಲ್ಲ ಹೇಳಿದ್ರು ಮೊದ್ಲೇ ಅಲ್ಲಿ ದೇವಸ್ಥಾನದಲ್ಲಿ. ಅದೇ ತರ ನಾವು ತಗೊಂಡೋಗಿದ್ವಿ. ಎಲ್ಲ ನೈವೇದ್ಯ ಅಭಿಷೇಕ ಎಲ್ಲ ರೆಡಿ ಆಗಿದ್ಮೇಲೆ ಪೂಜೆ ಸ್ಟಾರ್ಟ್ ಆಯ್ತು. ಇವಾಗ ಆಕ್ಚುಲಿ ನಮ್ಮ ಮಕ್ಕಳಿಗೆ ದೇವತಾ ಕಾರ್ಯ ಮಾಡ್ಬೇಕಲ್ವಾ, ಅಂದ್ರೆ ಕಿವಿ ಚುಚ್ಚೋ ಮುಂಚೆನೆ ನಾವು ಆ, ಈ ದೇವಸ್ಥಾನಕ್ಕೆ ಬಂದು ನಾವು ವಿಭೂತಿ ಹಚ್ತಾರೆ ಅಲ್ಲಿ ಪುರೋಹಿತರು, ಶಾಸ್ತ್ರೋತ್ಸವ ಪ್ರಕಾರ. ಅದರಿಂದ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು. ಆಕ್ಚುಲಿ ನಾವು 2-3 ಇಯರ್ಸ್ ಇಂದ ಬರ್ಬೇಕು ಅಂತ ಅನ್ಕೊಂಡಿದ್ವಿ. ನಾನಾ ಕಾರಣಗಳಿಂದ ಬರಕ್ ಆಗ್ಲಿಲ್ಲ. ಅದರಿಂದ ಈ ವರ್ಷ ಆ ಬ- ಬರ್ಬೇಕು ಹೋಗ್ಬೇಕು ಅಂತ ಅಂದ್ಬಿಟ್ಟು ಈ ವರ್ಷ ಬಂದಿದ್ದೀವಿ. ಅದೇ ತರ ಕೂಡ ಎಲ್ಲಾ ಕಾರ್ಯಕ್ರಮನೂ ತುಂಬಾ ಚೆನ್ನಾಗಾಯ್ತು. ನೋಡಿ ಇವಾಗ ಎಲ್ಲರೂ ಅವರ ಹೆಸರು ಕೇಳ್ಬಿಟ್ಟು ವಿಭೂತಿ ಹಚ್ತಾರೆ. ನಾನು ನಾನು ಕೂಡ ಅದೇ ತರ ಮಾಡಿದೆ. ನನ್ನ ಮಗನಿಗೆ ಹೆಸರು ಕೇಳಿ ವಿಭೂತಿ ಹಚ್ಚಿದೆ 3 ಸಲ. ಮಗಳಿಗೂ ಅಷ್ಟೇ ವಿಭೂತಿ ಹಚ್ಬಿಟ್ಟು ಹೆಸರು ಕೇಳಿದೆ. ಇದೇ ತರ ಎಲ್ಲಾ ದೊಡ್ಡವ್ರು ಮಾಡಿದ್ರು, ಚಿಕ್ಕವ್ರು ಯಾರು ಮಾಡ್ಲಿಲ್ಲ. ಚಿಕ್ಕವ್ರು ಯಾರು ಮಾಡ್ಬಿಡಿ ಅಂತ ಹೇಳಿದ್ರು, ಅವರು ದೊಡ್ಡವ್ರು ಮಾತ್ರ ಮಾಡಿದ್ರು ಎಲ್ಲ. ವಿಭೂತಿ ಹಚ್ತಿದಾರೆ ನೋಡಿ ಎಲ್ಲರೂ. ನೋಡಿ ಇವರು ನಮ್ಮ ಭಾವ, ಅವರು ಕೂಡ ಕಾಣಿಕೆ ಕೊಟ್ಬಿಟ್ಟು ವಿಭೂತಿ ಹಚ್ತಾ ಇದಾರೆ. ಇದು ನಮ್ಮ ವಾಡಿಕೆ ಆಕ್ಚುಲಿ. ಕಿವಿ ಚುಚ್ಚಕ್ ಮುಂಚೆನೆ ಈ ತರ ಮಾಡೋದು ನಾವು ಮಕ್ಕಳಿಗೆ. ಯಾವ್ದೇ ಅಂದ್ರೆ ಇದರಲ್ಲಿ ತುಂಬಾನೇ ಪಂಗಡಗಳಿವೆ ನಮ್ಮಲ್ಲಿ. ನಮ್ಮ ಇದ್ರಲ್ಲಿ ಈ ತರ ಬರುತ್ತೆ. ಆಕ್ಚುಲಿ ಬೇರೆ ಬೇರೆದ್ರಲ್ಲಿ ಬೇರೆ ಬೇರೆ ತರ ಬರುತ್ತೆ. ಬಟ್ ನಾವು ಈ ಯಳಂದೂರಲ್ಲಿ ಇರೋ, ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕ್ ಹತ್ರ ಇರುವ ಮಾಂಬೇಳಿ, ಇಲ್ಲಿ ನಾವು ಮಾಡೋದು ಆಕ್ಚುಲಿ ಇದನ್ನ. ದೇವತಾ ಕರೆ ಅಂಕಳ ಪರಮೇಶ್ವರಿ ದೇವಸ್ಥಾನ. ನೋಡಿ ಎಲ್ಲರೂ ವಿಭೂತಿ ಹಚ್ತಿದ್ದಾರೆ ನೋಡಿ. ನೋಡಿ ಫೈನಲ್ ಆಗಿ ವಿಭೂತಿ ಹಚ್ಚೋದು ಕೂಡ ಕಂಪ್ಲೀಟ್ ಆಗುತ್ತೆ ಇನ್ನೊಂದ್ ಸ್ವಲ್ಪ ಕ್ಷಣದಲ್ಲಿ. ಅದಾದ್ಮೇಲೆ ನಾವು ಈ ಪೂಜೆ ಎಲ್ಲ ಆದ್ಮೇಲೆ ಫೈನಲ್ ಆಗಿ ನಾವು ಮಹದೇಶ್ವರ ಬೆಟ್ಟ ಹೋಗೋಣ ಅಂತ ಅನ್ಕೊಂಡಿದೀವಿ. ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಪ್ರಸಾದ ಎಲ್ಲ ತಗೊಂಡ್ವಿ. ಆಮೇಲೆ ನಾವು ಮತ್ತೆ ಅದೆಲ್ಲ ಮುಗೀತಲ್ವಾ, ಅದಾದ್ಮೇಲೆ ಕೂದಲು ತಗೊಂಡ್ರು. ನೋಡಿ ಕೂದಲು ತಗೋತಾರೆ, ಮಗಳ ಹತ್ರ ತಗೊಂಡ್ರು, ಮಗನ ಹತ್ರ ತಗೊಂಡ್ರು. ಕೂದಲು ತಗೋತಾರೆ, ದೇವರಿಗೆ ಸಮರ್ಪಿಸ್ತಾರೆ. ಅದಾದ್ಮೇಲೆ ಎಲ್ಲ ಈಗ ಆ ದೇವತಾ ಕಾರ್ಯ ಮುಗಿತು ಮಕ್ಕಳಿಗೆ. ಈಗ ಅಂಕಳ ಪರಮೇಶ್ವರಿ ದೇವಿಗೆ ಮಡಿಲು ಮಡ್ಲಕ್ಕಿ ತುಂಬಾ ಶಾಸ್ತ್ರ ನಡೀತಾ ಇದೆ ಇವಾಗ. ಅದರಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ. ಏನಂದ್ರೆ ನಾವು ಸೀರೆ ಮತ್ತೆ ಇದು ಟವಲ್ಗಳು ತಗೊಂಡೋಗಿದ್ವಿ ದೇವರುಗಳಿಗೆ. ಈಗ ಅಂಕಳ ಪರಮೇಶ್ವರಿ ದೇವಿಗೆ ಸೀರೆ ಮಡ್ಲಕ್ಕಿ ತುಂಬಾ ಶಾಸ್ತ್ರ ನಡೀತಾ ಇರೋದು ಇವಾಗ. ಇದರಲ್ಲಿ ಏನೊಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಸ್ವಲ್ಪ ಸೀರೆ ಲೆಂತ್ ಕಡಿಮೆ ಆಯ್ತು. ನಮಗ್ ಗೊತ್ತಾಗಿಲ್ಲ ಆಕ್ಚುಲಿ. ದೇವ್ರ ಸೀರೆ ಅಂದ್ರೆ ಅವ್ರು ಈ ತರ ಕೊಟ್ಟಿದ್ದಾರೆ, ಸ್ವಲ್ಪ ಲೆಂತ್ ಕಡಿಮೆ ಆಯ್ತು. ನೆಕ್ಸ್ಟ್ ಟೈಮು ಒಳ್ಳೆ ಲೆಂತ್ ಆಗಿರೋ ಸೀರೆನ ತಗೊಂಡೋಗಿ ತುಂಬೋಣ ಅಂತ ಈ ಸಲ ಎಷ್ಟು ಆಗುತ್ತೆ ಅಷ್ಟು ಮಾಡಿ ಬಂದಿದೀವಿ. ನೋಡಿ ಈಗ ಶುರುವಾಗಿದೆ ಮೆಡ್ಲಕ್ಕಿ ತುಂಬೋದಕ್ಕೆ. ತುಂಬಾ ಪವರ್ಫುಲ್ ಗಾಡ್ ಇದು ಆಕ್ಚುಲಿ ನಮ್ಮ ಕುಲದೇವತೆಗೆ. ಅಂದ್ರೆ ನಾವು ಕುಲದೇವತೆನೇ ಅಂತೀವಿ ಇದನ್ನ. ಅಂಗಳ ಪರಮೇಶ್ವರಿ ದೇವರು ತುಂಬಾ ಪವರ್ಫುಲ್. ಮತ್ತೆ ಮಕ್ಕಳಿಗೆ, ನಮ್ಮ ಕುಲ ಬಾಂಧವರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಇದು. ವರ್ಷಕ್ಕೊಂದ್ಸಲ ಇಲ್ಲಿ ಜಾತ್ರೆ ಕೂಡ ಮಾಡ್ತಾರೆ. ಮಾಂಬಳ್ಳಿ ಚಾಮರಾಜನಗರ ಜಿಲ್ಲೆ. ಎಲ್ಲ ಕಂಪ್ಲೀಟ್ ಆಯ್ತು ಫ್ರೆಂಡ್ಸ್. ಈಗ ನೆಕ್ಸ್ಟ್ ನಾವ್ ಎಲ್ಲಿ ಹೋಗಿದ್ವಿ ಅಂದ್ರೆ ಟಿಟಿಲಿ ಫುಲ್ ಎಂಜಾಯ್ಮೆಂಟ್ ಇತ್ತು. ನಾವು ನೆಕ್ಸ್ಟ್ ಹೋಗಿದ್ದೆ ಪೂಜೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇಲ್ಲಿಗೆ ಮಹದೇಶ್ವರ ಬೆಟ್ಟ, ಟುವರ್ಡ್ಸ್ ಟು ಮಹದೇಶ್ವರ ಬೆಟ್ಟ. ಆವಾಗ ನಾವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರು ಡ್ಯಾನ್ಸ್ ಮತ್ತೆ DJ ಸಾಂಗ್ ಹಾಕೊಂಡು. ತುಂಬಾನೇ ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ಮೆಂಟ್. ಇದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆಕ್ಚುಲಿ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ನನಗೆ ಸಾಕಾಗ್ತಾ ಇರ್ಲಿಲ್ಲ, ಸ್ಪೇಸ್ ಅದು ಕಡಿಮೆ ಇತ್ತು ಡ್ಯಾನ್ಸ್ ಮಾಡೋದಕ್ಕೆ. ಇರೋದ್ರಲ್ಲಿ ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡಿದ್ವಿ. ಬಟ್ ಚೆನ್ನಾಗಿತ್ತು ಫ್ರೆಂಡ್ಸ್ ಆಕ್ಚುಲಿ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಟಿಟಿಲಿ ಹೋಗೋದು ಫ್ಯಾಮಿಲಿ ಜೊತೆ ಎಂಜಾಯ್ಮೆಂಟ್ ಮಾಡೋದು, ಡ್ಯಾನ್ಸ್, ಫನ್, ಕಾಮಿಡಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ತರ ಹೋಗಿದ್ರೆ ಕಮೆಂಟ್ ಮಾಡಿ ಎಲ್ಲಿ ಹೋಗಿದ್ರಿ ರೀಸೆಂಟ್ ಆಗಿದ್ರೆ. ನಾವು ರೀಸೆಂಟ್ ಆಗಿ ಹೋಗಿದ್ದು ಮಹದೇಶ್ವರ ಬೆಟ್ಟ, ಮಾಂಬಳ್ಳಿ, ಈ ತರ ಪ್ಲೇಸ್ ಗಳಿಗೆ ಹೋಗಿದ್ವಿ. ನೋಡಿ ನಮ್ಮ ಮಗ ಕೂಡ ಫುಲ್ ಎಂಜಾಯ್ಮೆಂಟ್ ಮಾಡಿದ್ರು ಅಷ್ಟೇ. ಎಲ್ಲರೂ ಓವರ್ ಆಲ್ ಆಗಿ ಎಲ್ಲಾರು ಡ್ಯಾನ್ಸ್ ಮಾಡಿದ್ರು. ಒಬ್ರು ಏಜ್ ಜಾಸ್ತಿ ಆಗಿರೋರು, ಕಡಿಮೆ ಇರೋರು, ಪ್ರತಿಯೊಬ್ರು ಮಾಡಿದ್ವಿ. ಈಗ ಫೈನಲ್ ಆಗಿ ನಾವು ಮಹದೇಶ್ವರ ಬೆಟ್ಟ ತಲುಪಿದ್ವಿ. ಅಲ್ಲಿ ನಾವು ಅನ್ನದಾನ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅದನ್ನ
ಅಲ್ಲಿ ಅನ್ನದಾನ ಮಾಡಿದ್ವಿ ಎಲ್ರಿಗೂ. ರೈಸ್ ಬಾತ್ ಮತ್ತೆ ಬೋಂಡ, ಈರುಳ್ಳಿ ಬಜ್ಜಿ ಮಾಡ್ಕೊಂಡಿದ್ವಲ್ಲ, ಅದನ್ನ ನಾವು ಎಲ್ರಿಗೂ ಮೊದ್ಲೇ ಪ್ಲಾನ್ ಮಾಡ್ಕೊಂಡಿದ್ವಿ. ಉಳ್ಕೊಳ್ಳುತ್ತೆ, ಅದರಿಂದ ನಾವು ಅನ್ನದಾನ ಮಾಡೋಣ ಅಲ್ಲಿ ಅಂತ ಪ್ಲಾನ್ ಮಾಡಿದ್ವಿ. ಅದೇ ತರನೇ ನಮ್ಗೆ ಅಲ್ಲಿ ಹೋಗಿ ಇಳಿದ ತಕ್ಷಣ ಮಹದೇಶ್ವರ ಬೆಟ್ಟದಲ್ಲಿ ಅಲ್ಲಿ ಯಾರಿಗೆ ನೆಸೆಸಿಟಿ ಅಂದ್ರೆ ಊಟದ ಇದು ನೆಸೆಸಿಟಿ ಇರುತ್ತೋ ಅವ್ರಿಗೆ ನಾವು ಅನ್ನದಾನ ಮಾಡಿದ್ವಿ. ಮಾಡಾದ್ಮೇಲೆ ಆ ಆನೆ ಹತ್ರ ಆಶೀರ್ವಾದ ತಗೊಂಡ್ವಿ. ಇದು ಇದನ್ನ ನೀವು ಹೋಗಿದ್ರೆ ಮಹದೇಶ್ವರ ಬೆಟ್ಟಕ್ಕೆ ನೋಡಿರ್ಬೋದು ನೀವು. ಮಹದೇಶ್ವರ ಬೆಟ್ಟದಲ್ಲಿ ಇದು ಆನೆ ನಿಮಗೆ ಕಾಣಸಿಗುತ್ತದೆ. ಲಾಡು ಪ್ರಸಾದ ಅಂತಾರಲ್ಲ, ಅದು ಪಕ್ಕದಲ್ಲೇ ಇರುತ್ತೆ. ಅದರಲ್ಲಿ ಆಶೀರ್ವಾದ ತಗೊಂಡಾದ್ಮೇಲೆ ಫೈನಲ್ ಆಗಿ ವಾಪಸ್ ಬಂದಾದ್ಮೇಲೆ ನಮ್ಮ ಮೈಸೂರಿಗೆ ಬಂದ್ಮೇಲೆ ನಮ್ಮ ಮಗನ್ಗೆ ಕಿವಿ ಸುಸೋದಕ್ಕೆ ಸೇಟು ಅಂಗಡಿ ಕರ್ಕೊಂಡೋಗಿದ್ವಿ. ಅವನು ಅಳಲ್ಲ, ಫುಲ್ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಹೇಳ್ದ. ಆದ್ರೂ ಕೂಡ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅಂತ, ಹೆಂಗ್ ಅಳ್ತಾ ಇದ್ದಾನೆ. ಅದು ಸ್ಟಾರ್ಟಿಂಗ್ ಅಷ್ಟು ಇದು ಬರುತ್ತೆ ಅಷ್ಟೇ, ಆಮೇಲೆ ಸ್ವಲ್ಪ ನೋವಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಸರಿ ಆಗುತ್ತೆ. ಜಸ್ಟ್ 5 minutes ಅಲ್ಲಿ ಕಂಪ್ಲೀಟ್ ಆಗೋಯ್ತು. ಮಗ ನೋಡಿ ಅಳಲ್ಲ, ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದ. ಬಟ್ ಅವನು ಕೂಡ ತುಂಬಾನೇ ಹತ್ತ ಆಕ್ಚುಲಿ. ನೋಡಿ ಇನ್ನೊಂದು ಕಿವಿಗೆ, ಈಗ ಒಂದು ಕಿವಿದಾಯ್ತು, ನೆಕ್ಸ್ಟ್ ಕಿವಿಗೆ ಸ್ಟಾರ್ಟ್ ಮಾಡ್ತಾರೆ. ಈಗ ಒಂದು ಕಂಪ್ಲೀಟ್ ಆಯ್ತು, ಈಗ ಇನ್ನೊಂದು ಕಿವಿಗೆ. ಇವಾಗ್ಲೂ ಇನ್ನೂ ಜಾಸ್ತಿ ಹೇಳ್ತಾನೆ ನೋಡಿ. ಈಗ ಹೇಳ್ತಾನೆ ಜಾಸ್ತಿ. ನಾವು ಈ ತರ ಕಿವಿ ಚುಚ್ಚೋದು ಅಂದ್ರೆ ಏನಕ್ಕೆ, ದೇವರು ಅಂದ್ರೆ ದೇವತಾ ಕಾರ್ಯ ಮಾಡೋದು ಅಂತ ಅರ್ಥ. ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡ್ಬಂದು ನಾವು ಇಲ್ಲಿ ಕಿವಿಗೆ ಕಿವಿ ಚುಚ್ಚಿಸ್ಬಿಟ್ಟು ಗೋಲ್ಡ್ ನಮ್ಮ ಕೈಯಲ್ಲಿ ಏನಾಗುತ್ತೆ, ಎಷ್ಟು ಆಗುತ್ತೆ ಅಷ್ಟು ಗೋಲ್ಡ್ ಹಾಕ್ತಿವಿ. ಗಂಡ್ಮಕ್ಳು ಒಂದು 6 ತಿಂಗಳು ಹಾಕೋಬೇಕು ಓಲಿನ, ಮತ್ತೆ ಹೆಣ್ಮಕ್ಳು ಲೈಫ್ ಟೈಮ್ ಹಾಕೋಬೇಕು. ಇದು ನಮ್ಮ ವಾಡಿಕೆ ಆಕ್ಚುಲಿ ಎಲ್ಲಾ ಈ ತರನೇ ಇರುತ್ತೆ ಆಕ್ಚುಲಿ ಕಿವಿ ಚುಚ್ಚೋದು. ಬಟ್ ನಮ್ಮಲ್ಲಿ ಈ ತರ ಪದ್ಧತಿ ಇರುತ್ತೆ ನೋಡಿ. ಇದಾದ್ಮೇಲೆ ನೆಕ್ಸ್ಟ್ ನನ್ನ ಮಗ ಬರ್ತಾನೆ. ಇವನು ಚುಚ್ಚಾದ್ಮೇಲೆ ನೋಡಿ ಇವಾಗ ನಗ್ತಾನೆ ನೋಡಿ. ಇದೆಲ್ಲ ಆದ್ಮೇಲೆ ಕನ್ನಡಿ ನೋಡ್ಕೊಂಡು ಮತ್ತೆ 2 minutes ಅಲ್ಲಿ ನಗ್ತಾನೆ ನೋಡಿ. ಈಗ ನೋಡಿ ಮುಗೀತು. ಒಂದು ಕಣ್ಣು ಒರೆಸ್ಕೊಂಡು ಹೋಗ್ಬಿಟ್ಟು ನಗ್ತಾನೆ ನೋಡಿ, ಕನ್ನಡಿ ಹತ್ರ ನೋಡಿ ನಗ್ತಾನೆ ಈಗ್ಲೇ. ಸೇಟು ಫಿಗರ್. ಈಗ ಇವಳು ನಮ್ಮ ಮಗಳು ಬಂದ್ಲು, ಇನ್ನು ಚುಚ್ಚೇ ಇಲ್ಲ, ಆಗ್ಲೇ ಹೇಳಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ಲು ಮೊದ್ಲೇ. ನೋಡಿ ಚುಚ್ತಾ ಇದಾರೆ ಇವಳಿಗೆ. ಚುಚ್ಚಿದ್ರು, ಒಂದು ಕಿವಿ ಚುಚ್ಚಿದ್ರು. ಇವಾಗ ಓಲೆ ಹಾಕ್ತಾರೆ ನೋಡಿ. ಈಗ ಓಲೆ ಹಾಕ್ತಿದ್ದಾರೆ. ಸೇಟು ಅಂಗಡಿಲಿ ಮಾಡಿರೋದು ನಾವು ಇದು ಕಿವಿಗೆ. ನೋಡಿ ಇಲ್ಲಿ ಇಡೀ ಹಾಲ್ನಳ್ಳಿಗೆ ಕೇಳಿಸ್ತಾ ಇತ್ತು ಇವಳು ಅಳ್ತಾ ಇರೋದು. ನೋಡಿ ಒಂದು ಕಿವಿ ಕಂಪ್ಲೀಟ್ ಆಯ್ತು. ಈಗ ಮತ್ತೆ ಇನ್ನೊಂದು ಕಿವಿಗೆ ಚುಚ್ತಾರೆ. ಇವಾಗ ಇನ್ನೊಂದು ಕಿವಿಗೆ ಚುಚ್ತಾರೆ ನೋಡಿ. ಇವಾಗ ನೋಡಿ ಅಲ್ಲಿ ಟೈಟ್ ಮಾಡ್ತಾ ಇದಾರೆ. ಇನ್ನೊಂದು ಕಿವಿಗೆ ಚುಚ್ತಾರೆ ನೋಡಿ. ಈಗ ಈಗಲೂ ಹೇಳಕ್ ಶುರು ಮಾಡಿದ್ರು ನೋಡಿ ನೋಡಿ ನೋಡಿ. ಓ ನೋಡಿ ಇಲ್ಲಿ ಹೇಳ್ತಾವಳೆ ಇನ್ನೇ. ನೋಡಿ ನೋಡಿ ಹೆವಿ, ತುಂಬಾನೇ ಹೇಳ್ತಾ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ ನೋಡಿ ಅದು ಆಗ್ತಾನೆ ಇಲ್ಲ, ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಚುಚ್ತಾ ಇದಾರೆ. ಎರಡನೇದು ಇದಾದ್ಮೇಲೆ ನಾವು ಮಹದೇವಪುರ, ಶೂಟಿಂಗ್ ಮಹದೇವಪುರಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ, ಸ್ವಿಮ್ಮಿಂಗ್ ಮಾಡೋದಕ್ಕೆ. ನೋಡಿ ಇವಾಗ ನೆಕ್ಸ್ಟ್ ನಾವು ಹೋಗೋದೆ ಸ್ವಿಮ್ಮಿಂಗ್ ಮಾಡೋದಕ್ಕೆ ಶೂಟಿಂಗ್ ಮಹದೇವಪುರ. ಮೈಸೂರಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ. ಮೈಸೂರು ಸೆಂಟರ್ ಇಂದ 30 ಕಿಲೋಮೀಟರ್. ಶೂಟಿಂಗ್ ಮಹದೇವಪುರ ತುಂಬಾ ಚೆನ್ನಾಗಿದೆ ಪ್ಲೇಸ್ ಆಕ್ಚುಲಿ. ಸ್ನಾನ ಮಾಡೋದಕ್ಕೆ ಮತ್ತೆ ಶೂಟಿಂಗ್ ಮಾಡೋದಕ್ಕೆ ತುಂಬಾನೇ ಮೂವೀಸ್, ಕನ್ನಡ ಮೂವೀಸ್ ಇಲ್ಲಿ ಶೂಟಿಂಗ್ ಆಗಿದೆ. ಅದರಿಂದ ಶೂಟಿಂಗ್ ಮಹದೇವಪುರ ಅಂತಾರೆ ನೋಡಿ. ಇದೆ ಸೂಪರ್ ಆಗಿದೆ ಪ್ಲೇಸ್ ಫ್ರೆಂಡ್ಸ್, ನೀವು ಕೂಡ ವಿಸಿಟ್ ಮಾಡಿ. ಥ್ಯಾಂಕ್ ಯು, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ.